ನಾಮಿನೇಷನ್ ಮಾಡೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟು ಟಾಪಿ ನಂಬರ್ ವಿತ್ ನಂಬರ್ಸ್ ಒಂದು ಟಾಪಿಕ್ ಕೊಡಬೇಕಾಗಿರುತ್ತೆ. ರಜತ್ ಅವರಿಗೆ ಜಾಸ್ತಿ 4 ಮೆಂಬರ್ಸ್ ಆ ಥರ ನಾಮಿನೇಟ್ ಮಾಡೋ ಥರ ಅವಕಾಶ ಕೊಡ್ತೀರಾ. ಅದು ತುಂಬಾ ಜನಕ್ಕೆ ಅಂದ್ರೆ ಯಾಕೆ ಅಂದ್ರೆ ಹೀಸ್ ಜಸ್ಟ್ ಏನಂದ್ರೆ ಒಂದು ಗೆಸ್ಟ್ ಆಗಿ ಬಂದಿರೋದು, ಈಗ ಹೊಸದಾಗಿ ಬಂದಿರೋದು, ಅವ್ರಿಗೆ ಯಾಕೆ ಆ ಅವಕಾಶ ಮನೇಲಿ ಇದ್ದವ್ರಿಗೆ ಕೊಡಬೇಕಾಗಿತ್ತಲ್ವ ಅಂತ ಅಶ್ವಿನಿ ಅವರು ಅವರೆಲ್ಲ ಮಾತಾಡ್ಕೊತಾರೆ, ರಾಶಿಕ್ ಅವರು. ಅದು ಎಷ್ಟು ನಿಮಗೆ ಫೇರ್ ಅಂತ ಅನ್ಸುತ್ತೆ ಅಂತ? ನಾನು ತುಂಬಾ ಕ್ಲಿಯರ್ ಆಗಿದ್ದೆ. ನನಗೆ ಈ ತರದ ಒಂದು ಟಾಸ್ಕ್ ಕೊಡ್ತಾರೆ ಕ್ಯಾಪ್ಟನ್ ಆದಾಗ ಅಂತ ಗೊತ್ತಿರಲಿಲ್ಲ. ಬಟ್ ನಾಮಿನೇಷನ್ ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿದಾಗಲೇ ನಾನು ಮನೆಯ ಎಲ್ಲರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ದೀನಿ, ಎಕ್ಸೆಪ್ಟ್ ಅಶ್ವಿನಿ. ಮತ್ತೆಲ್ಲರೂ ನನ್ನ ಹತ್ರ ಅವ್ರು ಯಾರ್ಯಾರಿಗೆ ನಾಮಿನೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಅಶ್ವಿನಿ ಅವ್ರು ಹೇಳಿಲ್ಲ. ಅಶ್ವಿನಿ ಅವರು ನಾನು ಅಶ್ವಿನಿ ಅವ್ರ ಹತ್ರ ಹಂಗೂ ಮನೆಗೇನೋ ಪನಿಷ್ಮೆಂಟ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಶ್ವಿನಿ ಅವ್ರ ಹಂಗೂ ಮಾತಾಡ್ತೀನಿ ನಾನು. ಕೇಳಿದಾಗ ಧ್ರುವಂತ್ ಅವ್ರು 2 ಹೆಸರು ಹೇಳ್ತಾರೆ ಯಾರಿಬ್ರು ನಾಮಿನೇಟ್ ಮಾಡಬೇಕು ಅಂತ. ಸೇಮ್ ಹೆಸರನ್ನ ಅಶ್ವಿನಿ ಅವರು ಅವ್ರ ಹೆಸರು ಎತ್ಕೊಳ್ಳಲ್ಲ. ಇಲ್ಲ ಅದೇ ಧ್ರುವಂತ್ ಅವ್ರು ಯಾರು ಹೇಳಿದ್ರು ಅದೇ ರೀಸನ್ ನಂದು, ಅದೇ ಹೆಸರು ನಂದು, ಇಷ್ಟೇ ಮಾತಾಡ್ತಾರೆ. ಸೊ ಆಗ ನನ್ಗೇನ್ ಅನ್ಸುತ್ತೆ, ಅದೇ ಅವಕಾಶ ಧ್ರುವಂತ್ ಅವ್ರಿಗೆ ಕೊಡ್ತೀನಿ ಅಂತ ಅವ್ರಿಗೆ 3 ಅವಕಾಶ ಕೊಟ್ಟೆ. ಧ್ರುವಂತ್ ಅವ್ರಿಗೆ 2 ಕೊಡ್ಲಿಲ್ಲ, 3 ಕೊಟ್ಟೆ. ಸೊ ಸೇಮ್ ಅಲ್ವಾ, ಅಶ್ವಿನಿ ಅವ್ರದ್ದು ಧ್ರುವಂತ್ ಅವ್ರದ್ದು ಸೇಮ್ ಅಂತ ಆದ್ಮೇಲೆ ಅಶ್ವಿನಿ ಅವ್ರಿಗೆ ಎಕ್ಸ್ಟ್ರಾ ಯಾಕೆ ಕೊಡ್ಬೇಕು, ಆ ಅವಕಾಶ ಇನ್ನೊಬ್ರಿಗೆ ಕೊಡೋಣ ಅನ್ನೋ ಉದ್ದೇಶ ಮಾತ್ರ ಇತ್ತು. ಹಂಗಾಗಿ ಧ್ರುವಂತ್ ಅವ್ರಿಗೆ 3 ಕೊಟ್ಟೆ. ರಜತ್ ಹತ್ರ ನಾನು ಪ್ರತಿಯೊಬ್ಬರ ಹತ್ರನೂ ಹೋಗಿ ಮಾತಾಡ್ತಿದ್ದಾಗಲೇ ರಜತ್ ಹತ್ರ ಮಾತಾಡುವಾಗಲೇ ರಜತ್ ಹೇಳಿದ್ರು, ನಂಗೆ 3-4 ಜನರ ಹೆಸರಿದೆ, ಸೊ ಇಂಥವ್ರ ಹೆಸರುಗಳಿದೆ ನಂಗೆ ಅಂತ ಅವ್ರು ಹೇಳಿದ್ರು. ನಾನು ಮಾತಾಡಿದ ಕಾರಣಕ್ಕೆ ನಂಗೊಂದು ಕ್ಲಾರಿಟಿ ಇತ್ತು, ಎಲ್ಲರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ ಕಾರಣ ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿಯ ಬೇಸಿಸ್ ಮೇಲೆನೆ ನಾನು ಎಲ್ಲರಿಗೂ ಕೊಡ್ತೀನಿ. ಅಲ್ಲಿ ವೀಕೆಂಡಲ್ಲಿ ಒಂದು ಚರ್ಚೆ ಬರುತ್ತೆ, ಧನುಷ್ ಯಾರ ಹತ್ರನೂ ಮಾತಾಡಲ್ಲ ಆದ್ರೆ ಅವ್ರಿಗೆ 5 ಕೊಡ್ತೀರಾ ಅಂತ. ಬಟ್ ನಾನು ಧನುಷ್ ಹತ್ರ ಹೋಗಿ ಕೂತ್ಕೊಂಡು ನಾನು ಮಾತಾಡಿರ್ತೀನಿ. ನಾನು ಮಾತಾಡಿದಾಗ ಧನುಷ್ ಹೇಳ್ತೀನಿ, ಇಲ್ಲ ಚೈತಕ್ಕ, ನಂಗೆ 4ರಿಂದ 5 ಹೆಸರುಗಳಿದೆ ನಾಮಿನೇಷನ್ ಮಾಡಕ್ಕೆ, ಅದಕ್ಕೆ ಕಾರಣಗಳು ಹಿಂಗಿನ ಕಾರಣಗಳಿದೆ, ನಾನು ಇದ್ದಿದ್ದ ಕಾರಣಗಳನ್ನ ಹೇಳ್ತೀನಿ ಅಂತ ಕ್ಲಿಯರ್ ಆಗಿ 4ರಿಂದ 5 ಅಂತ ಧನುಷೇ ಹೇಳಿರ್ತಾರೆ. ಸೊ ಹಂಗವ್ರು ಹೇಳಿದ್ಮೇಲೆ ಅವ್ರಿಗೆ ಕೊಡ್ಬೇಕಲ್ಲ ನಾನು, ಬಿಕಾಸ್ ಕಾನ್ಸೆಪ್ಟ್ ನೀವು ಡಿಸ್ಕಸ್ ಮಾಡ್ಬೋದು ಅನ್ನೋದು ಕ್ಯಾಪ್ಟನ್ ಆಗಿ ನನಗದೊಂದು ಫ್ರೀ ಹ್ಯಾಂಡ್ ಸಿಕ್ಕದಂಗೆ. ಸೊ ನೀವು ನನ್ನ ಹತ್ರ ವಿಶ್ವಾಸ ಇಟ್ಟು ನನ್ನ ಹತ್ರ ಹೇಳಿದ್ರೆ ನಾನು ನಿಮಗೆ ಅವಕಾಶ ಕೊಡ್ತೀನಿ. ಯಾರು ನನ್ನ ಹತ್ರ ವಿಶ್ವಾಸ ಇಟ್ಟು ಹೇಳಿಲ್ಲ ಅವ್ರಿಗೆ ನಾನು ಅವಕಾಶ ಕೊಟ್ಟಿಲ್ಲ, ಅಷ್ಟೇ. ವೆರಿ ಸಿಂಪಲ್ ಅಂತ ಅದು. ಸೊ ನಾನೇನು ಆ ಚಟುವಟಿಕೆನ ಅರ್ಥ ಮಾಡ್ಕೊಂಡಿದ್ದೆ, ಹಂಗೆ ಆಟ ಆಡಿದ್ದೀನಿ. ಅದು ಬೇರೆಯವ್ರಿಗೆ ಅರ್ಥ ಆಗಿಲ್ಲ ಅಂತ ನಾನೇನು ಮಾಡೋಕ್ಕಾಗತ್ತೆ. ಅಲ್ಲಿದ್ದು ಕ್ಯಾಪ್ಟನ್ ವೈಯಕ್ತಿಕ ನಿರ್ಧಾರ ಅಂತ. ವೈಯಕ್ತಿಕ ನಿರ್ಧಾರ ನಂದು ಹಂಗೆ. ಯಾಕಂದ್ರೆ ನೀವು ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ನೀವು ನನ್ನ ಹತ್ರ ಹೇಳಿಲ್ಲ ಯಾರನ್ನ ನಾಮಿನೇಟ್ ಮಾಡ್ತೀನಿ, ನಾನು ನಿಮ್ಗೆ 0 ಕೊಡ್ತಿದ್ದೀನಿ. ಅವ್ರು ನನ್ನ ಹತ್ರ ಹೇಳಿದ್ರು, ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ಅದು ನನ್ನ ವೈಯಕ್ತಿಕ ನಿರ್ಧಾರ ಅಂತ ಅಷ್ಟೇ ಅಂತ. ಬಟ್ ಅದೇ ನಾಮಿನೇಟ್ ಯಾರನ್ನ ಮಾಡ್ತೀವಿ ಅಂತ ಹೆಸರು ಹೇಳೋ ಅಗತ್ಯನೂ ಇರಲಿಲ್ಲ ಅಂತ ಲೈಕ್ ಸುದೀಪ್ ಸರ್ ಹೇಳಿರ್ಲಿಲ್ಲ. ಬಟ್ ಆಪ್ಷನ್ ಅಂತೂ ವಿಲನ್ ಕೊಟ್ಟಿದ್ರು. ಓಕೆ, ಈಗ ನನ್ಗೆ ಸುದೀಪ್ ಸರ್ ಹತ್ರ, ಈಗ ನಿಮ್ಮ ಹತ್ರ ನಾನು ಮಾತಾಡೋಂಗ್ ಸುದೀಪ್ ಸರ್ ಹತ್ರ ಮಾತಾಡಕ್ಕಾಗಲ್ಲ, ಬಿಕಾಸ್ ಸುದೀಪ್ ಸರ್ ಇನ್ನೇನೋ ಮಾತಾಡ್ತಿರ್ತಾರೆ. ಸೊ ಆಗ ನಾನು ಕ್ಲಾರಿಟಿ ಕೊಡಕ್ಕಾಗಲ್ಲ. ಸುದೀಪ್ ಸರ್ ಹೊರಗಡೆ ಏನ್ ಮಾತಾಡ್ತಿದ್ದಾರೆ ಅಥವಾ ಯಾವ ಆಸ್ಪೆಕ್ಟ್ಸ್ ಇದೆ ಅಂತ ನಮಗ್ ತಿಳಿಸ್ತಾರ ಹೊರತು ನಮ್ಮ ಅಭಿಪ್ರಾಯಗಳನ್ನ ಅವ್ರು ಕ್ಲಿಯರ್ ಆಗಿ ನಾನು ಕೂರಿಸ್ಕೊಂಡು ನೀಟಾಗಿ ಹೇಳಕ್ಕಾಗಲ್ಲ. ಈಗ ನಿಮ್ಮ ಹತ್ರ ನಾನು ಅದನ್ನ ಹೇಳ್ಬೋದು. ಸೊ ಅಲ್ಲಿದ್ದೇನು ಆಪ್ಷನ್ ಡಿಸ್ಕಸ್ ಮಾಡ್ಬೋದು ಅಂತ ವಿಲನ್ ಆಪ್ಷನ್ ಕೊಟ್ಟಿದ್ದಾರೆ. ಅದ್ ನಾನು ಆಸ್ ಎ ಕ್ಯಾಪ್ಟನ್ ಡಿಸ್ಕಸ್ ಮಾಡಬಾರ್ದು ಅಂತಿದ್ರೆ ನಾನು ಅದನ್ನ ಕೇಳ್ತಿರ್ಲಿಲ್ಲ. ನಂಗೆ ಏನ್ ತಲೆಗೆ ಬರುತ್ತೆ ಅಲ್ಲಿ ನಾನು ಇನ್ನೇನೋ ಎಡ್ವರ್ಟ್ ಮಾಡ್ತಿದ್ದೆ. ಇಡೀ ಮನೆ ನಾನು ನಾಮಿನೇಷನ್ ರೀಸನ್ ಅಲ್ಲಿ ಕೊಟ್ಟಿದ್ದನ್ನ ಯಾರು ಪ್ರಶ್ನೆ ಮಾಡಲ್ಲ. ವೈ? ಬಿಕಾಸ್ ನಾನು ಎಲ್ಲರ ಹತ್ರನೂ ಹೋಗಿ ಮಾತಾಡಿದ್ದೀನಿ. ಬಿಕಾಸ್ ನಂಗೆ ತಲೆಯಲ್ಲಿ ಇದ್ದಿದ್ದು ಇನ್ ಕೇಸ್ ಆಫ್ ವಿಲನ್ ಕೊಟ್ಟಿದ್ದ ಟಾಸ್ಕ್ ಏನಿದೆ ನಾಮಿನೇಷನ್ ನಾಮಿನೇಷನ್ ಮಾಡ್ಬೋದು ಅನ್ನೋದು, ಅದನ್ನ ಡಿಸ್ಕಸ್ ಮಾಡದೆ ಹೋದ್ರೆ ಮನೆಗೆ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೇನೋ, ಮನೆಗೆ ಏನಾದ್ರು ಶಿಕ್ಷೆ ಆಗ್ಬೋದೇನೋ ಅನ್ನೋದನ್ನ ಯೋಚನೆಯಲ್ಲಿ ಇಟ್ಕೊಂಡು ನಾನು ಅದನ್ನ ಡಿಸ್ಕಸ್ ಮಾಡಿರ್ತೀನಿ. ಬಟ್ ನಂಗೆ ಅದು ನಾಮಿನೇಷನ್ ಇದು ಬರುವಾಗ ನಂಗೆ ಯೂಸ್ ಆಗುತ್ತೆ, ಅದು ಹೆಲ್ಪ್ ಆಗುತ್ತೆ. ನಾನು ಯೂಸ್ ಮಾಡಿದ್ದೀನಲ್ವಾ, ಅದ್ರಲ್ಲಿ ತಪ್ಪೇನಿದೆ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.